ಹಾಯ್ ಹಲೋ ವೀಕ್ಷಕರೇ, ನಮಸ್ತೆ ವಂದನಂ ನಮಸ್ಕಾರಂ. ನಾವಿವತ್ತು ಬಂದಿರೋದು ಮಿತ್ರಾಸ್ ಎಲೆಕ್ಟ್ರಿಕಲ್ಸ್ಗೆ. ಇಲ್ಲಿ ಏನೇನು ಪ್ರಾಡಕ್ಟ್ಸ್ ಅವೈಲಬಿಲಿಟಿ ಸಿಗುತ್ತೆ, ಯಾವ ಕ್ವಾಲಿಟಿ, ಏನು ರೇಟು ಎಲ್ಲ ನಿಮಗೆ ನಾವು ಇವತ್ತು ತಿಳಿಸ್ಕೊಡ್ತೀವಿ. ಸರ್ ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಮಿತ್ರಾಸ್. ನಮ್ಮ ಹೆಸರು ಮೇಲೆ ನಾವೇ ಮಿತ್ರಾಜು. ಇವರು ಮಿತ್ರಾಜು. ಓಕೆ ಸರ್, ನೀವು? ಬೈಪಾಸ್ ಅವ್ರದ್ದು ಚಿಕ್ಕವನ್ನ. ಓಕೆ ಸರ್. ಹಾಂ ಹಾಂ. ಇದು ನಿಮಗೆ ಎಲ್ಲಿ ಬರಬೇಕು ಅಂದರೆ, ಇದು ನಿಮಗೆ ಚಿಕ್ಕಪೇಟದಲ್ಲಿ ರಾಮ ದೇವಸ್ಥಾನ ಫೇಮಸ್. ರಾಮ ದೇವಸ್ಥಾನ ಅಪೋಸಿಟ್ ಸಂದಿ MT ಸ್ಟ್ರೀಟ್ ಒಳಗಡೆ ಬನ್ನಿ. MT ಸ್ಟ್ರೀಟ್ ಒಳಗಡೆ ಬಂದರೆ ಒಂದು 100 ಮೀಟರ್ ಒಳಗಡೆ ಬಂದರೆ ಒಂದು ಮಿತ್ರಾಜ್ ಎಲೆಕ್ಟ್ರಿಕಲ್ ರೈಟ್ ಸೈಡ್ನಲ್ಲಿ ಸಿಗುತ್ತೆ. ಓಕೆ ಸರ್. ಎಲೆಕ್ಟ್ರಿಕಲ್ದಲ್ಲಿ ನಮ್ಮ ಹತ್ರ ನಿಮಗೆ ಸ್ವಿಚಸ್ 6 ರೂಪಾಯಿಂದ 25 ರೂಪಾಯಿ ತನಕ, 500 ರೂಪಾಯಿ ತನಕ ಸ್ವಿಚ್ ಸಿಗುತ್ತೆ. ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಬೇಕು ಅಂದರೆ ಪ್ರೀಮಿಯಂ ಕ್ವಾಲಿಟಿ ಸಿಗುತ್ತೆ, ಮೀಡಿಯಂ ಕ್ವಾಲಿಟಿ ಬೇಕು ಅಂದರೆ ಮೀಡಿಯಂ ಕ್ವಾಲಿಟಿ ಸಿಗುತ್ತೆ. 6 ರೂಪಾಯಿಂದ ಸ್ಟಾರ್ಟಿಂಗ್ ನಿಮಗೆ 500 ರೂಪಾಯಿ ತನಕ ಸ್ವಿಚ್ ಸಿಗುತ್ತೆ ನನ್ನ ಹತ್ರ. ಪ್ರೀಮಿಯಂ ಟು ಪ್ರೀಮಿಯಂ ಸಿಗುತ್ತೆ. ಇದು ನೋಡಿ, ಕ್ಯಾಪ್ಟನ್ ರೇಂಜ್. ಇದು ನಿಮಗೆ 90 ಡಿಗ್ರಿ ಸ್ವಿಚ್ ಬರುತ್ತೆ. ನಿಮಗೆ ವೈಟ್ ಸ್ವಿಚ್, ಬ್ಲ್ಯಾಕ್ ಸ್ವಿಚ್, ಮತ್ತು ಇದರಲ್ಲಿ ಪ್ಲೇಟ್ 5 ವೆರೈಟೀಸ್ ಸಿಗುತ್ತೆ. ನೋಡಿ, ಇನ್ನೊಂದು GM ಪ್ರಾಡಕ್ಟು, ಇನ್ನೊಂದು ನೋಡಿ ನಿಮಗೆ ಹೈವುಡ್ ಪ್ರಾಡಕ್ಟ್, ಹೈಫೈದು ನ್ಯೂ ಮಾಡೆಲ್ ಜನ್ರೇಷನ್. ಆಮೇಲೆ ನಿಮಗೆ ಬೆಜನ್ ವೆರೈಟಿ ಸಿಗುತ್ತೆ. ಇದು ನೋಡಿ, ಇದು ನಿಮಗೆ ವುಡ್ ಫಿನಿಶಿಂಗು, ಕಲರ್ ಫಿನಿಶಿಂಗು, ಸ್ಲಿಮ್ ಸ್ವಿಚಸ್, 90 ಡಿಗ್ರಿ ಸ್ವಿಚಸ್, ಫ್ಲ್ಯಾಟ್ ಸ್ವಿಚಸ್ ಎಲ್ಲ ಸಿಗುತ್ತೆ. ಇನ್ನೊಂದು ನಮ್ಮ ಹತ್ರ ಏನು ಸ್ಪೆಷಾಲಿಟಿ ಅಂದರೆ, ನಿಮಗೆ ಸೆರಾಮಿಕ್ ಸಾಕೆಟ್ ಸಿಗುತ್ತೆ. ಅಂದರೆ ಒಂದು ಸಾಕೆಟ್ ಒಳಗಡೆ ಹಾಕಿದ್ಮೇಲೆ ಸ್ವಲ್ಪ ಸ್ಪಾರ್ಕ್ ಆಗುತ್ತೆ. ಆ ಥರ ಸ್ಪಾರ್ಕ್ ಆಗೋದಿಲ್ಲ. ನನ್ನ ಹತ್ರ ಸಿರಾಮಿಕ್ ಸಾಕೆಟ್ ಸಿಗುತ್ತೆ. ಎಷ್ಟು ರಫ್ ಆ್ಯಂಡ್ ಟಫ್ ಯೂಸ್ ಮಾಡಿದ್ರೇನು ಅದಕ್ಕೆ ಏನು ಆಗೋದಿಲ್ಲ. ಬ್ರೋ, ಸಿರಾಮಿಕ್ ಇದನ್ನು ತೋರಿಸ್ಬೋದಾ ನೀವು? ಸಿರಾಮಿಕ್ ಸಾಕೆಟ್ ಒಂದು ತೋರಿಸ್ತೀನಿ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಅಂದರೆ ಸಿರಾಮಿಕ್ ಸಾಕೆಟ್. ನಿಮಗೆ ಯಾವುದು ಸ್ಪಾರ್ಕ್ ಆಗಿದ್ರೇನು ಏನು ಶಾರ್ಟ್ ಸರ್ಕ್ಯೂಟ್ ಆಗೋದಿಲ್ಲ. ಓಕೆ. ಇಲ್ಲಿ ನಿಮಗೆ 5 amps ಸಿಗುತ್ತೆ, 16 amps ಸಿಗುತ್ತೆ. 16 amps ತೋರಿಸ್ತೀನಿ ನೋಡಿ ಸರ್. ನೋಡಿ ವೀಕ್ಷಕರೇ, ಇದು ಯಾವುದು ಸ್ಪಾರ್ಕ್ ಆಗಲ್ಲ, ಚೆನ್ನಾಗಿರುತ್ತೆ, ತುಂಬ ಬಾಳಿಕೆ ಕೊಡುತ್ತೆ ನಿಮಗೆ. ಇದನ್ನು ನೋಡಿ, ಇದರಲ್ಲಿ ನಿಮಗೆ 5 to 15 amps ನೋಡಿ. ಇದರಲ್ಲಿ 6 ಪಿನ್ ಸಿಗುತ್ತೆ ನಿಮಗೆ. ಆಮೇಲೆ ಇದನ್ನು ಸಿರಾಮಿಕ್ ಸಾಕೆಟ್ ಇದೆ. ಸಿರಾಮಿಕ್ ಸಾಕೆಟ್. ಓಕೆ ಸರ್. ಓಕೆ, ಬೇರೆ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಸರ್. ಆಮೇಲೆ ನನ್ನ ಹತ್ರ ಪ್ರೀಮಿಯಂದಲ್ಲಿ ನಾರಿಸಸ್ ಸಿಕ್ಕತ್ತೆ, ಲಿಶಾ ಸಿಕ್ಕತ್ತೆ, ಆಮೇಲೆ ಹೈಫೈ ಓಲಾ ರೇಂಜ್ ಸಿಕ್ಕತ್ತೆ ನಿಮಗೆ. ಇನ್ನೊಂದು ನನ್ನ ಹತ್ರ ಪ್ರೀಮಿಯಂ ರೇಂಜಲ್ಲಿ ನಿಮಗೆ LNT ಸಿಕ್ಕತ್ತೆ, LNT, ಲಿಗ್ರೆಂಟ್ ಸಿಕ್ಕತ್ತೆ. ಓಕೆ. ವೈರ್ದಲ್ಲಿ ನಿಮಗೆ ಪ್ರೀಮಿಯಂ ಟು ಪ್ರೀಮಿಯಂ ಜಿ ಮಿತ್ರಾಜ್ ವೈರ್ ಸಿಕ್ಕತ್ತೆ, ಫಿನೋಲೆಕ್ಸ್ ವೈರ್ ಸಿಕ್ಕತ್ತೆ, ಪಾಲಿಕ್ಯಾಪ್ ವೈರ್ ಸಿಕ್ಕತ್ತೆ, RR ಸಿಕ್ಕತ್ತೆ, ಫಿನೋಲೆಕ್ಸ್, ಹೆವಲ್ಸ್, ಪಾಲಿಕ್ಯಾಪ್, ಗ್ರೀನ್ ವಿನ್ ಎಲ್ಲ ಸಿಕ್ಕತ್ತೆ ನನ್ನ ಹತ್ರ. ಓಕೆ ಸರ್. ಮೀನ್ಸ್ ಅಲ್ಲಿ ಮೇಲ್ಗಡೆ ಫೋಲಿಕ್ ಕ್ಯಾಬು ಯಾವ ಥಿಕ್ನೆಸ್ಸಲ್ಲಿ ಸಿಗುತ್ತೆ ಸರ್ ನಿಮ್ಮ ಹತ್ರ? ನನ್ನ ಹತ್ರ 11 ಗೇಜ್ದು ಸಿಕ್ಕತ್ತೆ ವೈರ್, ಪೂರ್ತಿ ಜಿನಿನ್ ಪ್ರಾಡಕ್ಟ್. ಓಕೆ ಸರ್. ಮಾರ್ಕೆಟ್ ಒಳಗಡೆ ನಿಮಗೆ 600 ರೂಪಾಯಿ 700 ರೂಪಾಯಿ ಹೇಳ್ತಾರೆ, ಅದೆಲ್ಲ ಫೇಕ್. ಓಕೆ ಸರ್. ಜಿನಿನ್ ಕ್ವಾಲಿಟಿ ಬೇಕು ಅಂದ್ರೆ 1 ಸ್ಕ್ವೇರ್ ಎಮ್ 1300 ರೂಪೀಸ್ ರೇಟ್ ಇದೆ. ನಿಮಗೆ ಮಾರ್ಕೆಟ್ ಅಲ್ಲಿ 1 ಸ್ಕ್ವೇರ್ ಎಮ್ ದಲ್ಲಿ 600 ರೂಪಾಯಿ ಹೇಳ್ತಾರೆ. ಆಮೇಲೆ 1.5 ದಲ್ಲಿ 1600 ಆಗ್ಬಿಡ್ತಾರೆ. ಆಕ್ಚುಲಿ 1.5 ಎಕ್ಸಾಕ್ಟ್ ಪ್ರೈಸ್ 1400 ಇದೆ. ಮಾರ್ಕೆಟ್ ದಲ್ಲಿ 420 ಕೆಲಸ ಮಾಡ್ತಾರಲ್ಲ. ಓಕೆ ಸರ್. ನನ್ನ ಹತ್ರ ಆ ಥರ ಇಲ್ಲ. ನಿಮಗೆ ಆಲ್ ಒನ್ ಪ್ರೈಸ್ ಜಿನಿನ್ ಸಿಕ್ಕಿದೆ ಅಂದರೆ ಪೂರ್ತಿ ವೈರದ್ದು ರೇಟ್ ನಿಮಗೆ ಜಿನಿನ್ ರೇಟ್ ಸಿಗುತ್ತೆ ಸರ್. ನೋಡಿ ವೀಕ್ಷಕರೇ, ಇವ್ರ ಹತ್ರ ಎಲ್ಲ ಕ್ವಾಲಿಟಿ ಸಿಗುತ್ತೆ, ಜೆನ್ಯೂನ್ ಪ್ರೈಸ್ ಇರುತ್ತೆ. ನೀವು ಇವ್ರ ಹತ್ರ ನೀವು ಏನಾದರೂ ಇಲ್ಲಿ ಬಂದು ತಗೋಬೇಕಂದ್ರೆ ನೀವು ಕಾಂಟ್ಯಾಕ್ಟ್ ಡೀಟೇಲ್ಸು ಎಲ್ಲನೂ ನಾವು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀವಿ. ನೀವು ಇಲ್ಲಿ ಬಂದು ತಗೋಬೋದು. ಇಲ್ಲೆಲ್ಲ ಪ್ರೈಸ್ ಕರೆಕ್ಟಾಗಿರುತ್ತೆ. ನಿಮ್ಮ ಕ್ವಾಲಿಟಿ ನೀಡಿ ಬಾಳಿಕೆ ಬರಬೇಕಂದ್ರೆ ಇಲ್ಲಿ ಬರ್ಬೋದು ವೀಕ್ಷಕರೇ. ಹಾಂ, ಬೇರೆದು ಹೇಳಿ ಸರ್. ಆಮೇಲೆ ನಮ್ಮ ಹತ್ರ ಮಿತ್ರಾಜ್ದು ನಮ್ಮದು ಮೆಟಲ್ ಬಾಕ್ಸ್ ಬರುತ್ತೆ. ಸರಿ ಸರ್, ಸರಿ. ಮೆಟಲ್ ಬಾಕ್ಸ್ ಇದೆ, ನಮ್ಮ ಓನ್ ಮ್ಯಾನುಫ್ಯಾಕ್ಚರಿಂಗ್ಸ್ ಇದೆ. ಯಾವ ಕಂಪ್ನಿದಲ್ಲಿ ಅಷ್ಟೊಂದು ಗೇಜ್ ಬರೋದಿಲ್ಲ. ಹಾಂ, ಒಂದು ಮೆಟಲ್ ಬಾಕ್ಸ್ ತೋರಿಸ್ತೀನಿ. ಓಕೆ ಸರ್. ನೋಡಿ, ಇದು ನಮ್ಮದು ಓನ್ ಪ್ರಾಡಕ್ಟ್. ಇದು ಮೆಟಲ್ ಬಾಕ್ಸ್. ಇದು ನಿಮಗೆ 16 ಗೇಜ್ ಬರುತ್ತೆ. 16 ಗೇಜ್. 16 ಗೇಜ್. ಓಕೆ ಸರ್. ಆ್ಯಂಕರ್ದು,
ಲಿಗ್ರ್ಯಾಂಡ್ದು ಅಲ್ಲಾರ್ದು 18 ಗೇಜ್ ಬರುತ್ತೆ, ನಮ್ದು ಮಿತ್ರಾಜ್ದು 16 ಗೇಜ್ ಬರುತ್ತೆ, GMದು 20 ಗೇಜ್ ಬರುತ್ತೆ. ನಿಮ್ದು ನೋಡಿ, ಇದು GM ಪ್ರಾಡಕ್ಟ್ ಹಾಂ ಸಣ್ಣದಿದೆ, ಇದು ನಮ್ದು ಮಿತ್ರಾಜ್ದು ಪ್ರಾಡಕ್ಟ್. ಇದು ನಿಮಗೆ 16 ಗೇಜ್ ಅಂದ್ರೆ ಒಂದು 50 ವರ್ಷ ವ್ಯಾರಂಟಿ ತಗ ಸಿಗುತ್ತೆ ನಿಮಗೆ. ಏನು ಜಂಕು ವಂಕು ಏನೂ ಬರೋದಿಲ್ಲ. ಓಕೆ ಸರ್. ಏನು ಸರ್ 50 ಇಯರ್ಸು? 50 ಇಯರ್ಸ್ ತನಕ ನಿಮಗೆ ಗ್ಯಾರಂಟಿ ಸಿಗುತ್ತೆ. ಜಂಕು ರಸ್ಟ್ ಬರಲ್ಲ, ಏನು ಬರಲ್ಲ. ಅಲ್ಲಟ್ಟ ISI ಮಾರ್ಕ್ ಬರುತ್ತೆ ನಿಮ್ಗೆ. ISC ಮಾರ್ಕು. ಓಕೆ ಸರ್. ಇದೆ ಅದು ಅದೇ ಕಂಪನಿದ GMದು ಎಷ್ಟು ಸಣ್ಣದಿದೆ ನೋಡಿ. ನಮ್ದು ಇದು ಪ್ರಾಡಕ್ಟ್ ನೋಡಿ ಎಷ್ಟು ದಪ್ಪದು ಇದೆ. ನೋಡಿ ವೀಕ್ಷಕರೇ, ಇದು GM ಪ್ರಾಡಕ್ಟು. ಇದು ಇವ್ರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗು. ಓನ್ ಮ್ಯಾನುಫ್ಯಾಕ್ಚರಿಂಗ್ ಬಂದು ಮಿತ್ರಾಜು. 50 ಇಯರ್ಸ್ ವಾರಂಟಿ ಕೊಡ್ತವ್ರೆ. ನೋಡಿ ವೀಕ್ಷಕರೇ, ಚೆನ್ನಾಗೈತೆ ಪ್ರಾಡಕ್ಟ್ ಬಂದು. ಓಕೆ ಸರ್. ಇದು ಬೇರೆ ಯಾವುದಾದ್ರೂ ಪ್ರಾಡಕ್ಟ್ಸ್ ಐತೆ ಸರ್? ನಿಮಗೆ MCB ನನ್ನ ಹತ್ರ ಪೂರ್ತಿ ಪಾಲಿಕ್ಯಾಪ್ ಸಿಗುತ್ತೆ, ಲಿಗ್ರ್ಯಾಂಡ್ ಸಿಗುತ್ತೆ, ಹಾಂ, LNT ಸಿಗುತ್ತೆ, ಪೂರ್ತಿ ಬ್ರ್ಯಾಂಡೆಡ್ ಸಿಗುತ್ತೆ. ಲೋಕಲ್ ಮಾತ್ರ ಯಾವುದು ನನ್ನ ಹತ್ರ ಸಿಗೋದಿಲ್ಲ MCB. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ನಾವು ಕಮ್ಮಿ ರೇಟ್ದು ಪ್ರಾಡಕ್ಟ್ ಹಾಕ್ಮೇಲೆ ನಮ್ಮ ಅಂಗಡಿ ಮುಂದೆ ಕುತ್ಕೊಂಡು ವಾಚ್ಮ್ಯಾನ್ ಅದನ್ನು ಸರಿಯಾಗಿಲ್ಲ ಅಂದ್ರೆ ಮನೆ ಒಳಗಡೆ ಏನು ಸೇಫ್ ಇಲ್ಲ ಸರ್. ಇದು ರಿಪ್ಲೇಸ್ಮೆಂಟ್ ಸಿಗುತ್ತಾ ಸರ್ ಏನಾದರೂ ಇದು ನಿಮ್ಗೆ? ನಮ್ದು ಆಲ್ ಓವರ್ ಕರ್ನಾಟಕದಲ್ಲಿ ಒಂದು 15 ಬ್ರಾಂಚ್ ಇದೆ. ಓಕೆ ಸರ್. ಆಮೇಲೆ ತಮಿಳ್ನಾಡುದಲ್ಲಿ ನಂದು 7 ಬ್ರಾಂಚಸ್ ಇದೆ. ಓಕೆ ಸರ್. ಆಮೇಲೆ ಆಂಧ್ರದಲ್ಲಿ ನನಗೆ 7-8 ಬ್ರಾಂಚ್ ಇದೆ. ನಿಮ್ಗೆ ಯಾವ ಊರಿಂದ ಬಂದಿದ್ರೆ ನನಗೆ ನಿಯರ್ ಬೈ ಒಂದು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಗೆ ಅಲ್ಲೇ ರಿಪ್ಲೇಸ್ ಮಾಡ್ಕೊಂಡು ಕೊಡ್ತೀನಿ. ಅಲ್ಲಿಂದಾನೇ ಅಲ್ಲಿ ರಿಪ್ಲೇಸ್ಮೆಂಟ್ ಆಗಿರುತ್ತೆ. ಇನ್ನೊಂದು ಪ್ರತಿ ಒಂದಿಗೆ ನಾನು ಹೇಳ್ತಾ ಇದ್ದೀನಿ, ಈಗ ನಿಮ್ಮ ಮನೆ ಇನ್ಸೈಟ್ ಒಂದು ಯಾವ್ದು ಪ್ರಾಡಕ್ಟ್ ಒಂದು ಹೈ-ಫೈ ಸ್ವಿಚಸ್ ರೇಂಜ್ ಹಾಕಿದೆ, ಅದು ಕಮ್ಮಿ ರೇಟ್ ಪ್ರಾಡಕ್ಟ್. ನೀವು ಸ್ವಿಚಸ್ ಕಮ್ಮಿ ರೇಟ್ ಹಾಕೊಳ್ಳಿ, ಬಟ್ ವಯರ್ MCB ಇದು ನಿಮ್ಗೆ ಮನೆಗೆ ನೋಡ್ತಾರೆ. ಅದು ನೀವು ಜಿನಿನ್ ಕ್ವಾಲಿಟಿ ಹಾಕಿ. ಜಿನಿನ್ ಕ್ವಾಲಿಟಿ ಆದ್ಮೇಲೆ ನಿಮ್ಗೆ ಏನಾಗುತ್ತೆ, ಮನೆ ಆಚೆಗಡೆ ಒಂದು ವಾಚ್ಮ್ಯಾನ್ ಒಳ್ಳೇದು ಕೂತ್ಕೊಂಡಿದ್ರೆ ಮನೆ ಸೇಫ್ಟಿ ಇರುತ್ತೆ. ಓಕೆ ಸರ್. ಮನೆ ಆಚೆಗಡೆ ವಾಚ್ಮ್ಯಾನ್ ಸರಿಯಾಗಿಲ್ಲ ಅಂದ್ರೆ ಮನೆ ಅವರು ಸೇಫ್ ಇಲ್ಲ. ಅದಕ್ಕೋಸ್ಕರ ನೀವು ಹೈ-ಫೈ MCB ಆಗಬಾರ್ದು, GM MCB ಆಗಬಾರ್ದು, ಯಾವುದನ್ನು ಲೋಕಲ್ MCB ಆಗಬಾರ್ದು. ಪ್ಯೂರ್ ISI ಮಾರ್ಕ್ ಪಾಲಿಕ್ಯಾಬ್ ಹಾಕಿ, ಲಿಗ್ರ್ಯಾಂಡ್ ಹಾಕಿ. ಅದು ನಿಮ್ಗೆ ಮನೆ ಪೂರ್ತಿ ಸೇಫ್ ಇರುತ್ತೆ. ಸ್ವಲ್ಪ ಸ್ಪಾರ್ಕ್ ಆಗುತ್ತೆ, MCB ಟ್ರಿಪ್ ಆಗುತ್ತೆ, ಅವಾಗಲೇ ನಿಮ್ ಮನೆ ಸೇಫ್ ಇರುತ್ತೆ. ಒಳಗಡೆ ಹಾಕಿರೋದು ಮಟನ್ ಸೇಫ್ ಇರುತ್ತೆ. ನಿಮ್ದು ಜೀವನ, ನಿಮ್ದು ಕ್ವಾಲಿಟಿ ಎಲ್ಲ ಚೆನ್ನಾಗಿರುತ್ತೆ ಸರ್. ಇದು ನಿಮ್ಮ ಸೈಡಿಂದ ಸರ್ವಿಸಸ್ ಏನಾದರೂ ಪ್ರೊವೈಡ್ ಮಾಡ್ತೀರಾ ಸರ್? ಸರ್ವಿಸ್ ಅಂದ್ರೆ ಎಲೆಕ್ಟ್ರಿಷಿಯನ್ ಬೇಕು, ಎಲೆಕ್ಟ್ರಿಷಿಯನ್ ಸಿಗುತ್ತೆ ನಿಮ್ಗೆ. ಪ್ಲಂಬರ್ ಬೇಕು, ಪ್ಲಂಬರ್ ಸಿಗುತ್ತೆ. ಓಕೆ ಸರ್. ಏನ್ ಬೇಕು ಅಂದ್ರೆ ನಿಮ್ಗೆ ಆ ಏರಿಯಾದಲ್ಲಿ, ಆ ಊರಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡು ಕೊಡ್ತೀನಿ. ನಮ್ಮ ಹತ್ರ 250 ಎಲೆಕ್ಟ್ರಿಷಿಯನ್ಸ್ ಇದೆ ಒಂದು ಡಿಸ್ಟಿಕ್ಗೆ. ಈಗ ಆಂಧ್ರದಲ್ಲಿ ಇದೆ, ಧರ್ಮಾವರಂದಲ್ಲಿ ಇದೆ, ಗುಂಟಕಲ್ದಲ್ಲಿ ಇದೆ. ಇಲ್ಲಿ ನಿಮ್ಗೆ ದಾವಣಗೆರೆ, ಹುಬ್ಳಿ, ಧಾರವಾಡ, ಶಿವಮೊಗ್ಗ ಎಲ್ಲ ಕಡೆ ನಮ್ದು ಒಂದು ಎಲೆಕ್ಟ್ರಿಷಿಯನ್ ಜಾಯಿಂಟ್ ಇರುತ್ತೆ ನನ್ನ ಹತ್ರ. ನಿಮ್ಗೆ ಊರಲ್ಲಿ ನಿಮ್ಗೆ ವೈರಿಂಗ್ ಮಾಡಬೇಕು, ಸ್ವಿಚಸ್ ಫಿಟ್ ಮಾಡಬೇಕು ಅಂದ್ರೆ ನಿಮ್ಗೆ ಸಿಗುತ್ತೆ. ಓಕೆ, ನೋಡಿ ವೀಕ್ಷಕರೇ, ಇವ್ರ ಹತ್ರ ಪ್ರಾಡಕ್ಟು ಸಿಗುತ್ತೆ, ವಿತ್ ಕ್ವಾಲಿಟಿನೂ ಸಿಗುತ್ತೆ. ಇವ್ರ ಹತ್ರ ಸರ್ವಿಸ್ ಪ್ರೊವೈಡರ್ಸು ಇದ್ದಾರೆ. ನಿಮ್ಮ ಮನೆಗೆ ಬಂದು ಇವ್ರ ಪ್ರಾಡಕ್ಟ್ಸ್ನ ಅವರೇ ಇನ್ಸ್ಟಾಲೇಷನ್ ಮಾಡಿಕೊಡ್ತಾರೆ. ಎಲ್ಲ ಥರದ ಫೆಸಿಲಿಟಿ ಕೊಡ್ತಾ ಇರುವಾಗ ಇವ್ರ ಹತ್ರ ತೊಗೊಳ್ಳೋದೇನು ಇದು ತಪ್ಪೈತೆ? ಎಲ್ಲನೂ ಒಳ್ಳೇದಲ್ವಾ? ಬೇರೆದೆಲ್ಲ ತೋರಿಸಿ ಸರ್, ಯಾವ್ದಾದ್ರು ನಿಮ್ಮದು ಎಕ್ಸ್ಟ್ರಾ. ನಮ್ಮ ಹತ್ರ GM ಪೂರ್ತಿ ಲೈಟಿಂಗ್ ಹತ್ರ ನಿಮಗೆ GM ಸಿಗುತ್ತೆ, ಇಮೇಜ್ ಬೋರ್ಡ್ ಸಿಗುತ್ತೆ, ಮತ್ತೆ ALT ಇಂಟೀರಿಯರ್ ಫುಲ್ ಐಟಮ್, ಪ್ರೊಫೈಲ್, ಸ್ಟ್ರಿಪ್ ಲೈಟು ಎಲ್ಲ ಸಿಗುತ್ತೆ ನನ್ನ ಹತ್ರ. ಓಕೆ ಸರ್. ನಿಮಗೆ ಒನ್ ಸ್ಟೆಪ್ ಆಲ್ ವೆರೈಟಿ ಸಿಗುತ್ತೆ ಸರ್ ನಿಮಗೆ. ಓಕೆ ಸರ್. ಬೇರೆ ಯಾವ್ದಾದ್ರು ಪ್ರಾಡಕ್ಟ್ ಬಿಟ್ಟೋಗೈತಾ ಸರ್ ಹೇಳೋದು? ಅಂದ್ರೆ ಇಲೆಕ್ಟ್ರಿಕ್ ದಲ್ಲಿ ಸ್ವಿಚಸ್ ರೇಂಜ್ ಆಲ್ ಬಂತ ಇತ್ತು. ಓಕೆ. ಲೈಟಿಂಗ್ ದಲ್ಲಿ ನಿಮಗೆ ಸ್ಯಾಂಡ್ಲಿಯರ್ ಮಾತ್ರ ಸಿಕ್ಕಲ್ಲ ನನ್ನ ಹತ್ರ. ಸ್ಯಾಂಡ್ಲಿಯರ್ ಮಾತ್ರ ಸಿಕ್ಕಲ್ಲ, ಬರೀ ಸ್ಟ್ರಿಪ್ ಲೈಟ್, ಪ್ಯಾನಲ್ ಲೈಟ್, ಸ್ಪಾಟ್ ಲೈಟ್ ಆಲ್ ಕಂಪನಿ ಸಿಗುತ್ತೆ ನಿಮ್ಗೆ. ಓಕೆ. ಅದನ್ನು ಜಿನಿನ್ ಪ್ರಾಡಕ್ಟ್ ಸಿಗುತ್ತೆ ನನ್ನ ಹತ್ರ. ಓಕೆ ಸರ್.